ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ವ್ಯವಸ್ಥೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿ ಆ್ಯಂಡ್ ಬೆನಿಫಿಷರಿ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗೈಸ್, ಮನೆಯಲ್ಲಿರುವಂಥ ಈ ಒಂದು ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ ಅಥವಾ ಯಾವುದೇ ನಾರ್ಮಲ್ ಆಗಿರುವಂಥ ಒಂದು ಕೋಕೋನಟ್ ಆಯಿಲಿಂದ ಎಷ್ಟೊಂದು ಬೆನಿಫಿಟ್ಸ್ ನಿಮಗೆ ಸಿಗ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಇನ್ನೂ ಲೇಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ಮೋಸ್ಟ್ ಕೋಕೋನಟ್ ಆಯಿಲ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಇನ್ನು ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ಸನ್ನು ಸಿಗುತ್ತೆ. ಸೊ ಎಲ್ಲ ಒನ್ ಬೈ ಒನ್ ಶೇರ್ ಮಾಡ್ತೀನಿ. ಸೊ ಟಿಪ್ 1 ಬಂದ್ಬಿಟ್ಟು, ಸೊ ಆಯಿಲಿಂಗ್ ಮಾಡಬೇಕಾದ್ರೆ ಕೋಕೋನಟ್ ಆಯಿಲ್ ಜೊತೆಯಲ್ಲಿ ನೀವು ಆನಿಯನ್ ಎಕ್ಸ್ಟ್ರಾಕ್ಟನ್ನು ಎರಡನ್ನು ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಿದ್ರೆ ಹೇರ್ ಫಾಲ್ ಎಲ್ಲ ಕೂಡ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಒಳ್ಳೆ ಹೇರ್ ಗ್ರೋತ್ ಕೂಡ ನಿಮಗೆ ಸಿಗುತ್ತೆ. ಆನಿಯನ್ ಎಕ್ಸ್ಟ್ರಾಕ್ಟರ್ ನಿಮ್ಮ ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ಹೇರ್ ಗ್ರೋತಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೇನಾದರೂ ಡ್ರೈ ಸ್ಕಿನ್ ಎಲ್ಲ ಇದ್ದರೆ ಸ್ವಲ್ಪ ಶುಗರಲ್ಲಿ ಕೋಕೋನಟ್ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ಲಿಪ್ಸ್ ಆ್ಯಂಡ್ ನೋಸನ್ನು ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನು ಅಂತಂದರೆ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಏನಾದರೂ ಇದ್ದರೆ ಎಲ್ಲ ಕೂಡ ರಿಮೂವ್ ಆಗುತ್ತೆ. ನ್ಯಾಚುರಲ್ ಆಗಿ ರಿಮೂವ್ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ. ಈ ಥರ ಹಚ್ಕೊಂಡು ಒಂದು 2 ಮಿನಿಟ್ಸ್ ನೀವು ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು, ನಿಮಗಿರೋಂಥ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಟಿಪ್ 3 ಬಂದುಬಿಟ್ಟು, ನಿಮಗೇನಾದರೂ ಟ್ಯಾನ್ ಫೇಸ್ ಇದ್ದರೆ ಕಾಫಿ ಪೌಡರ್ ಆ್ಯಂಡ್ ಕೋಕೋನಟ್ ಆಯಿಲ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡ್ರೆ ಸೊ ಟ್ಯಾನ್ ಎಲ್ಲ ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ. ಕಾಫಿ ಪೌಡರ್ ಆ್ಯಂಡ್ ಕೋಕೋನಟ್ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ನೀವು ಒಂಚೂರು ಸ್ಕ್ರಬ್ ಮಾಡಿಕೊಂಡು 2 ಮಿನಿಟ್ಸ್ ಆಮೇಲೆ ಫೇಸ್ ವಾಶ್ ಮಾಡಿಕೊಂಡ್ರೆ ನಿಮಗೆ ಇರುವಂಥ ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಆಗೋಕ್ಕೆ ಯೂಸ್ಫುಲ್ ಆಗುತ್ತೆ. ನೀವು ಈ ಥರ ಫೇಸನ್ನು ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ನಂತರ ಫೇಸ್ ವಾಶ್ ಅನ್ನೋದು ಮಾಡ್ಕೋಬೋದು. ಫೇಸ್ ವಾಶ್ ಮಾಡ್ಕೊಂಬಂದರೆ ನಿಮಗಿರುವಂಥ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಟಿಪ್ 4 ಬಂದುಬಿಟ್ಟು, ನಿಮಗೇನಾದರೂ ಈ ಥರ ಪಿಂಪಲ್ ಇದ್ದರೆ ಸ್ವಲ್ಪ ಟರ್ಮರಿಕಲ್ಲಿ ಒಂದು ಸ್ವಲ್ಪ ಕೋಕೋನಟ್ ಆಯಿಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಲ್ಲೆಲ್ಲಿ ಪಿಂಪಲ್ ಇದೆಯೋ ಅಲ್ಲಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೀವು ಟರ್ಮರಿಕನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಡ್ರೈ ಆಗೋವರೆಗೂ ಬಿಡಿ, ನಂತರ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಇದು ಡ್ರೈ ಆಗೋಷ್ಟರೊಳಗಡೆ ಇನ್ನೊಂದು ಟಿಪ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಿಮಗೇನಾದರೂ ಇಲ್ಲಿ ಎಲ್ಬೋ ಹತ್ರ ಬ್ಲ್ಯಾಕ್ ಆಗಿದೆ ಅಂತ ಅನಿಸಿದ್ರೆ ಅಥವಾ ಇಲ್ಲಿ ನೆಕ್ ಹತ್ರ ಏನಾದರೂ ಬ್ಲ್ಯಾಕ್ ಆಗಿದೆ ಅನಿಸಿದ್ರೆ ಸ್ವಲ್ಪ ಸೋಡಾ ಪುಡಿ ತೊಗೊಳ್ಳಿ. ನಂತರ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡಾರ್ಕ್ ಎಲ್ಬೋಸ್ ಇರುತ್ತಲ್ಲ ಆ್ಯಂಡ್ ಡಾರ್ಕ್ ನೀಸ್ ಆ್ಯಂಡ್ ಡಾರ್ಕ್ ನೆಕ್ ಇರೋರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಬೇಕಿಂಗ್ ಸೋಡಾ ಏನಿರುತ್ತಲ್ಲ, ಸೊ ಬೇಕಿಂಗ್ ಸೋಡಾದಿಂದ ಸ್ಕ್ರಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಫೇಸ್ಗೆಲ್ಲ ಯೂಸ್ ಮಾಡಬಾರ್ದು, ಓನ್ಲಿ ಎಲ್ಬೋಸ್ ಆ್ಯಂಡ್ ನೆಕ್ ಎರಡಕ್ಕೂ ಈ ಥರ ಸ್ಕ್ರಬ್ ಮಾಡಿಕೊಂಡು ನೀವು ವಾಶ್ ಮಾಡಿಕೊಂಡ್ರೆ ನಿಮ್ಮ ಎಲ್ಬೋಸ್ ಎಲ್ಲ ಕ್ಲೀನ್ ಆಗುತ್ತೆ ಆ್ಯಂಡ್ ಇಲ್ಲೆಲ್ಲ ಬ್ಲ್ಯಾಕ್ ಇರೋದೆಲ್ಲ ಹೋಗ್ಬಿಡುತ್ತೆ. ಈ ಥರ 2 ಮಿನಿಟ್ಸು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಾದಮೇಲೆ ನೀವು ವಾಶ್ ಮಾಡ್ಕೊಬಿಡಿ. ಸೊ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುವಂಥ ಎಲ್ಬೋಸ್ ನಿಮಗೆ ಆಗುತ್ತೆ ಆ್ಯಂಡ್ ಈ ಡಾರ್ಕ್ನೆಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಈಗ ಈ ಎಲ್ಬೋ ಆ್ಯಂಡ್ ಈ ಫೇಸ್ಗೆ ಅಪ್ಲೈ ಮಾಡಿರುವಂಥ ಟರ್ಮರಿಕ್ ಎರಡು ಕೂಡ ವಾಶ್ ಮಾಡ್ಕೊಬರ್ತೀನಿ. ಸೊ ಈ ಕೋಕೋನಟ್ ಆಯಿಲಿಂದ ಎಷ್ಟೆಲ್ಲ ಮ್ಯಾಜಿಕ್ ಮಾಡ್ಬೋದು ಅಂತ ಗೊತ್ತಾಯಿತು ಅಲ್ವಾ? ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ ಆ್ಯಂಡ್ ಹೇಗಿದೆ ಏನು ನನ್ನ ಟಿಪ್ಸ್ ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ಸೊ ನೋಡಿದ್ರಲ್ವ, ಇವಾಗಿತ್ತು ಇವತ್ತಿನ 5 ಟಿಪ್ಸು. ಈ 5 ಟಿಪ್ಸ್ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಯೂಸ್ಫುಲ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಂತಂದರೆ ಬೈ.